ಏನಾಗ್ತಾ ಇದೆ ಅಂದರೆ ಪ್ರತಿ ಜೂನ್ 5ಕ್ಕೆ ಯಾರು ಭಾಗಿಯಾಗ್ತಾರೆ ಹೇಳಿ, ಶಾಲಾ ಮಕ್ಕಳ ಹತ್ರ ಹೋಗಿ ಅವರಿಂದ ಒಂದಷ್ಟು ಗಿಡ ನಡೆಸ್ತಾರೆ. ಕಾಲೇಜಿನಲ್ಲಿ ಒಂದಷ್ಟು ಉಪನ್ಯಾಸ ಮಾಡಿಸ್ತಾರೆ, ಬಹುಶಃ ಎಸ್ಸೆ ಮಾಡಿಸ್ತಾರೆ, ಅಷ್ಟೇ. ಅದ್ರ ಆಚೆ ಮನೆಗೆ ಹೋದ್ರೆ ನಮ್ಮ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಬಸ್ ಕಂಡಕ್ಟರ್ಸಿಗೆ ಗೊತ್ತಿರಲ್ಲ, IAS ಆಫೀಸರ್ಸಿಗೆ ಅದು ಇನ್ವಾಲ್ವ್ ಆಗಿರಲ್ಲ. ರಾಜಕಾರಣಿಗಳು ಇಡೀ ಜೀವನವಿಡೀ ಜನಸೇವೆಗಾಗಿ ಮಾಡ್ತೀವಿ ಅಂತಿದ್ದವರು ಅದ್ರ ಬಗ್ಗೆ ಒಂದು ಮಾತು ಆಡಲ್ಲ. ಭೂಮಿ ತಾನೇ ಮಾತಾಡೋಕ್ಕೆ ಶುರು ಮಾಡಿದೆ, ನೀವೆಲ್ಲ ಬಂದ್ ಮಾಡಿರಿ ಅಂತ. ಯಾವ ಭಾಷೆಯಲ್ಲಿ ಮಾತಾಡುತ್ತೆ ಹೇಳಿ? ಅದು ಚಂಡಮಾರುತದ ಮೂಲಕ ಮಾತಾಡುತ್ತೆ, ಅದು ಮೇಘಸ್ಫೋಟದ ಮೂಲಕ ಮಾತಾಡುತ್ತೆ, ಅದು ತೀವ್ರ ಬರಗಾಲದ ಮೂಲಕ ಮಾತಾಡುತ್ತೆ, ಅದು ಹೀಟ್ ವೇವ್ ಮೂಲಕ ಮಾತಾಡುತ್ತೆ, ಅದು ಹಿಮಖಂಡಗಳ ಕುಸಿತದ ಮೂಲಕ ಮಾತಾಡ್ತಾ ಇರುತ್ತೆ, ಅನಿರೀಕ್ಷಿತ ಸಿಡಿಲುಗಳ ಮೂಲಕ ಮಾತಾಡ್ತಾ ಇರುತ್ತೆ. 2,500 ವರ್ಷದಿಂದ ಜೂನ್ 5 ಬರ್ತಾನೆ ಇದೆ. ಕಳೆದ 52 ವರ್ಷದ ಹಿಂದೆ ಈ ಜೂನ್ 5ರಂದು ಭೂಮಿಗೆ ಅಪಾಯ ಬರ್ತಾ ಇದೆ, ನಾವೇನಾದರೂ ಮಾಡಬೇಕು ಅಂಥೇಳಿ ಸ್ವೀಡನ್ನಲ್ಲಿ ಸ್ಟಾಕ್ಹೋಮ್ ನಗರದಲ್ಲಿ ಒಂದು ಜಾಗತಿಕ ಸಮ್ಮೇಳನ ನಡೀತು. ಭಾಳ ದೊಡ್ಡ ಸಮ್ಮೇಳನ, ಮೊದಲನೆಯ ಪರಿಸರ ಸಮ್ಮೇಳನ. ಅದರ ನೆನಪಿಗಾಗಿ ಪ್ರತಿ ವರ್ಷ ಜಗತ್ತಿನ ಎಲ್ಲ 194 ರಾಷ್ಟ್ರಗಳು ಜೂನ್ 5ರಂದು ಪರಿಸರದ ಸಮಸ್ಯೆ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು, ಯುವ ಜನರನ್ನು ಪಾಲ್ಗೊಳ್ಳೋ ಹಾಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಕೊಡ್ತಾರೆ, ಸ್ಲೋಗನ್. ಅದಕ್ಕೆ ಸ್ವಲ್ಪ ಆ ವಿಷಯದ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಾವು ಚರ್ಚೆ ಮಾಡಬೇಕು ಅಂತೇಳಿ. 51 ವರ್ಷ ಆಗಿದೆ, 51 ಸ್ಲೋಗನ್ಗಳು ಬಂದಿದ್ದಾವೆ. ಆ 51 ಸ್ಲೋಗನಲ್ಲಿ ಬಹುಶಃ ಜಗತ್ತಿನ ಎಲ್ಲ ವಿಷಯಗಳು ಅದರಲ್ಲಿ ಸೇರ್ಪಡೆ ಆಗಿದ್ದಾವೆ. ನೀರುಳಿಸಿ ಅಂತ ಒಂದು ವರ್ಷ, ಪ್ಲಾಸ್ಟಿಕ್ ಮಾಲಿನ್ಯ ಮಾಡಬೇಡಿ ಅಂತ, ಸಮುದ್ರಕ್ಕೆ ಕೊಳಕ್ಕೆ ಹಾಕಬೇಡಿ ಅಂತ, ಗಿಡ ಮರಗಳನ್ನು ಬೆಳೆಸಿ ಅಂತ ಒಂದು ವರ್ಷ, ಮೃಗ ಪಕ್ಷಿಗಳನ್ನು ಬದುಕಿಸ್ಕೊಳ್ಳಿ ಅಂತ ಇನ್ನೊಂದು ವರ್ಷ, ಓಝೋನ್ ವಲಯವನ್ನು ರಕ್ಷಣೆ ಮಾಡಿ ಅಂತ ಇನ್ನೊಂದು ವರ್ಷ. ಹೀಗೆ ಹೇಳಿ 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 ಕೊನೆಗೇನಾಯಿತು? ಮತ್ತೆ ನಾವು ಅದನ್ನು ಮತ್ತೆ ಅದೇ ಸ್ಲೋಗನ್ಗಳನ್ನು, ಅದೇ ವಿಷಯವನ್ನು ಮತ್ತೆ ಹೇಳಬೇಕಾಗಿ ಬಂದಿದೆ. ಎಂಥ ಟ್ರ್ಯಾಜಿಡಿ ಅಲ್ವಾ? ಏನಾಗ್ತಾ ಇದೆ ಅಂದರೆ ಪ್ರತಿ ಜೂನ್ 5ಕ್ಕೆ ಅದೇನು ನಿಜ ಹೇಳಬೇಕು ಅಂದರೆ ಎಲ್ಲರೂ ಭಾಗಿಯಾಗಬೇಕು. ಯಾರು ಭಾಗಿಯಾಗ್ತಾರೆ ಹೇಳಿ? ಶಾಲಾ ಮಕ್ಕಳ ಹತ್ರ ಹೋಗಿ ಅವರಿಂದ ಒಂದಷ್ಟು ಗಿಡ ನಡೆಸ್ತಾರೆ. ಕಾಲೇಜಿನಲ್ಲಿ ಒಂದಷ್ಟು ಉಪನ್ಯಾಸ ಮಾಡಿಸ್ತಾರೆ, ಬಹುಶಃ ಎಸ್ಸೆ ಮಾಡಿಸ್ತಾರೆ, ಅಷ್ಟೇ. ಅದ್ರ ಆಚೆ ಮನೆಗೆ ಹೋದ್ರೆ ನಮ್ಮ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಬಸ್ ಕಂಡಕ್ಟರ್ಸಿಗೆ ಗೊತ್ತಿರಲ್ಲ, IAS ಆಫೀಸರ್ಸಿಗೆ ಅದು ಇನ್ವಾಲ್ವ್ ಆಗಿರಲ್ಲ. ರಾಜಕಾರಣಿಗಳು ಇಡೀ ಜೀವನವಿಡೀ ಜನಸೇವೆಗಾಗಿ ಮಾಡ್ತೀವಿ ಅಂತಿದ್ದವರು ಅದ್ರ ಬಗ್ಗೆ ಒಂದು ಮಾತು ಆಡಲ್ಲ. ಆದರೆ ಆವತ್ತು ಅಲ್ಲಿ ಇಲ್ಲಿ ಬಂದು ಮಾತಾಡ್ತಾರೆ, ಪರಿಸರ ಉಳಿಸ್ಬೇಕು ಅಂತೇಳಿ ಅಲ್ವಾ? ಈಗ ಭೂಮಿ ತಾನೇ ಮಾತಾಡೋಕ್ಕೆ ಶುರು ಮಾಡಿದೆ, ನೀವೆಲ್ಲ ಬಂದ್ ಮಾಡಿರಿ ಅಂತ. ಯಾವ ಭಾಷೆಯಲ್ಲಿ ಮಾತಾಡುತ್ತೆ ಹೇಳಿ? ಅದು ಚಂಡಮಾರುತದ ಮೂಲಕ ಮಾತಾಡುತ್ತೆ, ಅದು ಮೇಘಸ್ಫೋಟದ ಮೂಲಕ ಮಾತಾಡುತ್ತೆ, ಅದು ತೀವ್ರ ಬರಗಾಲದ ಮೂಲಕ ಮಾತಾಡುತ್ತೆ, ಅದು ಹೀಟ್ ವೇವ್ ಮೂಲಕ ಮಾತಾಡುತ್ತೆ, ಅದು ಹಿಮಖಂಡಗಳ ಕುಸಿತದ ಮೂಲಕ ಮಾತಾಡ್ತಾ ಇರುತ್ತೆ, ಅನಿರೀಕ್ಷಿತ ಸಿಡಿಲುಗಳ ಮೂಲಕ ಮಾತಾಡ್ತಾ ಇರುತ್ತೆ ಅಲ್ವಾ? ಈಗ ತಾನೇ ಪರಶುರಾಮೇಗೌಡರು ಹೇಳಿದ್ರಲ್ಲ, ಬಿಹಾರದಲ್ಲಿ ಶಾಲೆಗಳಿಗೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಯಾಕೆ ಗೊತ್ತಾ? ಅಷ್ಟು ಸೆಕೆ, ಹೋಗೋಕ್ಕಾಗೋದಿಲ್ಲ. ಆ ಮಜಾ ಬಂತು ಬಿಡಿ ಅಂತ ನಾವು ಅಂದ್ಕೊಬಿಟ್ರೆ, ಇಲ್ಲ, ಆ ಮಕ್ಕಳಿಗೆ ಸ್ವಲ್ಪನಾರು ಶಾಲೆ ಒಳಗೆ ಅಲ್ಲಿ ಅವ್ರಿಗೆ ಎಲ್ಲಿ ಹೋಗೋಕ್ಕಾಗೋದಿಲ್ಲ, ಕ್ರಿಕೆಟ್ ಆಡೋಕ್ಕಾಗೋದಿಲ್ಲ, ಮನೆ ಒಳಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನೀರಿಗೆ ಹೋಗಿ ಧುಮ್ಕೋಣ ಅಂದ್ರೆ ಕೆರೆ ಎಲ್ಲ ಒಣಗೋಗಿದೆ ಅಂತ ಭೀಕರ ಪರಿಸ್ಥಿತಿ ಇದೆ. ಅಲ್ಲೇ ಪಕ್ಕದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಚಂಡಮಾರುತ ಬಂದಿದೆ ಸುಮ್ಮನೆ. ಆ ಚಂಡಮಾರುತದಿಂದಾಗಿ ಸುಮಾರು 2 ಲಕ್ಷ ಜನರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಹೇಗೋ ಬದುಕೊಂಡಿದ್ರು ಸಾಕು ಅಂಥೇಳಿ. ನೀರಿದ್ದರೆ ಇಷ್ಟಿಷ್ಟು ನೀರಲ್ಲಿದ್ದಾರೆ, ಅಡುಗೆ ಮಾಡೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ, ಬಹಳ ವಿಪತ್ತಿದೆ. ಅಲ್ಲೇ ಇನ್ನು ಸ್ವಲ್ಪ ಆಚೆ ಹೋದರೆ
ಲಾವೋಸಲ್ಲಿ, ಅದರ ಆಚೆ ಕಾಂಬೋಡಿಯಾದಲ್ಲಿ, ಇಂಡೋನೇಷ್ಯಾದ ಆಚೆ ಎಣ್ಣಲ್ಲಿ, ಅಂದರೆ ಆಸ್ಟ್ರೇಲಿಯಾಗಿಂತ ಸ್ವಲ್ಪ ಮೇಲೆ ಅಲ್ಲಿ ಪಪುವಾ ನ್ಯೂ ಗಿನಿ ಅಂತ ಒಂದು ಭಾಗ ಇದೆ. ಅದ್ರ ಪ್ರೈಮ್ ಮಿನಿಸ್ಟರ್ ಭಾರತದವರೇ. ಅಲ್ಲಿ ಅದರ ರಾಜಧಾನಿ ಹೆಸರು ಜೈಪುರ್ ಅಂತೇಳಿ. ಅಲ್ಲಿ ಆ ಸ್ಟೇಡಿಯಂ ಹೆಸರೇನು ಗೊತ್ತಾ? ಮಂಡಲ ಅಂತೇಳಿ. ಅಲ್ಲಿ ಎಂಥ ಭೀಕರವಾದ ಭೂಕುಸಿತ ಆಗಿದೆ ಅಂದರೆ, ಎಷ್ಟು ಜನ ಹೋಗಿರ್ಬೋದು ಹೇಳಿ? ಒಂದು 20 ಜನ, ಒಂದು 200 ಜನ, ಒಂದು 400 ಜನ, ಒಂದು 600 ಜನ, ಒಂದು 800, 2000 ಜನ. ಇನ್ನೊಂದು 70,000 ಜನ. ಅಲ್ಲಿ ಏನು ಮಾಡಬೇಕು? ಏನೂ ಇಲ್ಲ. ಅಲ್ಲಿ ಕಮ್ಯುನಿಕೇಷನ್ ಇಲ್ಲ, ರಸ್ತೆ ಇಲ್ಲ, ಆಸ್ಪತ್ರೆ ಎಲ್ಲ ಬಿಟ್ಬಿಡಿ, ಆಹಾರ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಭೂಮಿ ಆ ರೀತಿಯ ಉತ್ಪಾತಗಳ ಮೂಲಕ ಮಾತಾಡ್ತಾ ಇದೆ.